ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಜೊತೆ ಒಂದು ಹೆಲ್ದಿ ಹೆನ್ನ ಮಿಕ್ಸಿಂಗ್ ಹೇಗೆ ಮಾಡ್ಕೋಬೇಕಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಬೀಟ್ರೂಟ್ ನಾವು ಏನಕ್ಕೆ ಈ ಹೆನ್ನಾಗಿ ಹಾಕ್ತೀವಿ ಅಂತಂದ್ರೆ ಪಿಗ್ಮೆಂಟೇಷನ್ಗೋಸ್ಕರ. ಕೆಲವರು ಹೆನ್ನ ಮಿಕ್ಸ್ ಮಾಡಬೇಕಾದ್ರೆ ಗಂಟು ಬರುತ್ತೆ, ಆ ಥರ ಬರಲ್ಲ. ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ. ಯಾರಿಗಾದ್ರೂ ತುಂಬ ಡ್ರೈನೆಸ್ ಇದೆ ಹೇರು ಅಂತಂದರೆ ಒಂದು 5 ಮೊಟ್ಟೆನೂ ಹಾಕ್ಕೋಬೋದು. ಈ ಮೆಂತ್ಯನ ಹಾಗೆ ನೆನೆಸ್ತೀನಿ ನೈಟ್ ಎಲ್ಲ. ಸಮಸ್ತ ಕನ್ನಡಿಗರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ನಾನು ನಿಮ್ಮ ಕೀರ್ತಿ ಮಹೇಶ್ವರಿ. ಲಾಸ್ಟ್ ಟೈಮ್ ನಾನೊಂದು ಹೆನ್ನ ಅಪ್ಲಿಕೇಶನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಿಮ್ಗೆ ಏನಾದರೂ ಹೆನ್ನ ಪ್ರಾಪರ್ ವೇಯಲ್ಲಿ ಮಿಕ್ಸಿಂಗ್ ಮಾಡ್ಕೋಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ಪ್ರಾಪರ್ ವೇಯಲ್ಲಿ ಹೆನ್ನ ಮಿಕ್ಸಿಂಗ್ ಹೇಗೆ ಮಾಡ್ಕೊಳ್ಳೋದಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಂತ. ಸೊ ಹತ್ರ 200ರಿಂದ 250 ಜನ ಕಾಮೆಂಟ್ ಮಾಡಿದ್ದೀರಾ, ಅಕ್ಕ ನಮಗೆ ಹೆನ್ನ ಮಿಕ್ಸಿಂಗ್ ವಿಡಿಯೋ ಬೇಕು ಅಂತ. ಕೆಲವೊಂದು ಪರ್ಸನಲ್ ಕಾರಣಗಳಿಂದ ಹೆನ್ನ ಮಿಕ್ಸಿಂಗ್ ವಿಡಿಯೋ ಒಂದು 2 ವೀಕ್ಸ್ ಲೇಟ್ ಆಯಿತು. ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಹತ್ರ. ಫೈನಲಿ ಇವತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಜೊತೆ ಒಂದು ಹೆಲ್ದಿ ಹೆನ್ನ ಮಿಕ್ಸಿಂಗ್ ಹೇಗೆ ಮಾಡ್ಕೋಬೇಕಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಹೆನ್ನ ಮಿಕ್ಸಿಂಗ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ಒಂದ್ಸತಿ ಹೇಳ್ತೀನಿ ಕೇಳಿ. ಅರ್ಧ kg ಅಷ್ಟು ಹಾತಿ ಮೆಹಂದಿ ತಗೊಂಡಿದ್ದೀನಿ. ಇದು 1/2 kg ಇದೆ ಹಾತಿ ಮೆಹಂದಿ. ನಿಮ್ ನಿಯರ್ ಬೈ ಎಲ್ಲ ಫ್ಯಾನ್ಸಿ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ. ಅರ್ಧ kg ಹೆನ್ನಗೆ 1/4 kg ಅಷ್ಟು ಬೀಟ್ರೂಟ್, ಫ್ರೆಶ್ ಆಗಿರೋ ಬೀಟ್ರೂಟ್ ತಗೊಳ್ಳಿ. 100 ml ಅಷ್ಟು ಮೊಸರು, 3 ಮೊಟ್ಟೆ, 2 ನಿಂಬೆ ಹಣ್ಣು, 2 ಟೀ ಸ್ಪೂನ್ ಅಷ್ಟು ಮೆಂತ್ಯ. ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಫ್ರೆಶ್ ಬೀಟ್ರೂಟು ಸಿಪ್ಪೆ ಸುಳಿದಿದ್ದೀನಿ. ಬೀಟ್ರೂಟ್ ನಾವು ಏನಕ್ಕೆ ಈ ಹೆನ್ನಾಗಿ ಹಾಕ್ತೀವಿ ಅಂತಂದರೆ ಪಿಗ್ಮೆಂಟೇಷನ್ಗೋಸ್ಕರ. ಓಕೆನಾ? ಚೆನ್ನಾಗಿ ಪಿಗ್ಮೆಂಟೇಷನ್ ಕೊಡುತ್ತೆ. ಒಂದು ಬೀಟ್ರೂಟ್ ಕಲರಲ್ಲಿ ಹೇರ್ ಅನ್ನೋದು ಶೈನಿಂಗ್ ಬರುತ್ತೆ. ಈ ಒಂದು ಬೀಟ್ರೂಟ್ ಬಂದ್ಬಿಟ್ಟು ಹೆನ್ನ ಮಿಕ್ಸಿಂಗಲ್ಲಿ ಪಿಗ್ಮೆಂಟೇಷನ್ಗೋಸ್ಕರ ಮಾತ್ರ ಅಲ್ಲ, ಸಹಜವಾಗಿ ನಾವು ಮನೇಲಿದ್ದಾಗಲೂ ಸಹ ಬೀಟ್ರೂಟ್ ಚೆನ್ನಾಗಿ ನುಣ್ಣಗೆ ರುಬ್ಬಿಬಿಟ್ಟು ಒಂದು ಪ್ಯಾಕ್ ಹಾಕ್ಕೊಂಡ್ರೆ ಒಳ್ಳೆ ನರಿಶ್ಮೆಂಟ್ ಅನ್ನೋದು ಕೊಡುತ್ತೆ ಹೇರ್ಗೆ. ಯಾರ್ದೆಲ್ಲ ಡ್ರೈ ಹೇರ್ ಇರುತ್ತೋ ಅವರೆಲ್ಲ ಬೀಟ್ರೂಟ್ ಪ್ಯಾಕ್ ಹಾಕ್ಕೋಬೋದು, ಎಗ್ ವೈಟ್ ಪ್ಯಾಕ್ ಹಾಕ್ಕೋಬೋದು, ಮತ್ತು ಮೆಂತ್ಯದು ರುಬ್ಬಿರೋ ಪ್ಯಾಕ್ ಹಾಕ್ಕೋಬೋದು. ಬರೀ ಮೊಸರು ಹೇರ್ಗೆ ಅಪ್ಲೈ ಮಾಡಿ, ಇದರಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ಸ್ ಜೊತೆ ನೀವು ಪ್ಯಾಕ್ ಹಾಕ್ಕೊಂಡು ಒಂದು 1/2 hour ಬಿಟ್ಬಿಟ್ಟು ಹೇರ್ ಶಾಂಪೂ ಅಲ್ಲದೆ ಹಾಗೆ ನ್ಯಾಚುರಲಾಗಿ ವಾಶ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವೀಕ್ಲಿ ಒನ್ಸ್ ಅಥವಾ 10 ದಿನಕ್ಕೊಮ್ಮೆ ನೀವು ಈ ಥರ ಹೆಲ್ದಿ ಪ್ಯಾಕ್ಸ್ ಹಾಕಿದಾಗ ಹೇರ್ ಅನ್ನೋದು ಡ್ರೈನೆಸ್ ಕಮ್ಮಿ ಆಗುತ್ತೆ, ಹೇರ್ ಸಹ ಹೆಲ್ದಿಯಾಗಿರುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಯಾವ್ದಾದ್ರು ಒಂದು ಪ್ಯಾಕ್ ಹಾಕ್ಕೊಳ್ಳಿ. ಈ ಒಂದು ನಿಂಬೆನ ಬಿಟ್ಟು ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ಫೈನಲಿ ಬೀಟ್ರೂಟ್ನ ಕಟ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ, ನುಣ್ಣಗೆ ರುಬ್ಕೊಂಬರ್ತೀನಿ. ಅಕಸ್ಮಾತು ನಿಮ್ಗೆ ಏನಾದ್ರು ಮಿಕ್ಸಿ ತಿರುಗಿಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸಹ ನೀವು ಇದನ್ನು ಮಿಕ್ಸಿ ಮಾಡ್ಕೋಬೋದು. ಮಿಕ್ಸಿಗೆ ಹಾಕೊಬಂದು ತೋರಿಸ್ತೀನಿ. ನಾನು ಬೀಟ್ರೂಟ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಎಷ್ಟು ನುಣ್ಣಕ್ಕೆ ರುಬ್ಬಕ್ಕಾಗತ್ತೋ ಅಷ್ಟು ನುಣ್ಣಕ್ಕೆ ಬೀಟ್ರೂಟ್ನ ರುಬ್ಕೊಳ್ಳಿ. ಸದ್ಯಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ. ಮಿಕ್ಸಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಅರ್ಧ kg ಅಷ್ಟು ಹಾತಿ ಮೆಹಂದಿನೇ ತಗೊಳ್ಳಿ, ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ತುಂಬ ದಿನದಿಂದ ಇದೇ ಬಳಸ್ತಾ ಇರೋದು. ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೀವು ನಾಳೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ 24 hour ಮುಂಚೆನೇ ಇದು ಮಿಕ್ಸಿಂಗ್ ಮಾಡಿ ಇಟ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಆವಾಗಲೇ ಮಿಕ್ಸ್ ಮಾಡಿ ತಕ್ಷಣ ಹಾಕೋಬೇಡಿ, ಓಕೆನಾ? ಸೊ ನೀವು ನೋಡ್ಬೋದು, ಒಳ್ಳೆ ಸ್ಮೆಲ್ ಬರ್ತಾ ಇದೆ, ನ್ಯಾಚುರಲ್ ಹೆನ್ನ ಸ್ಮೆಲ್ಲು. ಹಾತಿ ಮೆಹಂದಿ ನೋಡಿ, ತುಂಬ ಚೆನ್ನಾಗಿದೆ ಹಾತಿ ಮೆಹಂದಿ. ನಿಮ್ಮಲ್ಲಿ ಎಷ್ಟು ಜನ ರೆಗ್ಯುಲರ್ ಆಗಿ ಹಾತಿ ಮೆಹಂದಿ ಬಳಸ್ತಾ ಇದ್ದೀರಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಿಂಬೆನೂ ಸಹ ಜಾಸ್ತಿ ಹಾಕ್ಕೋಬೇಡಿ, ಹೇರು ಜಾಸ್ತಿ ಡ್ರೈ ಆಗುತ್ತೆ. ನಿಂಬೆ ನಾವು ಲಿಮಿಟಲ್ಲಿ ಬಳಸಿದಾಗ ಹೇರ್ಗೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. 500 ಗ್ರಾಮ್ ಹೆನ್ನಗೆ 100 ml ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರನ್ನು ಹಾಕಿದ್ದೀನಿ. ಈಗ ನಿಧಾನವಾಗಿ ಆ ಮೊಸರನ್ನ ಈ ಹೆನ್ನದಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಬ್ಬಿಕೊಂಡಿರುವಂತಹ 1/4 kg ಬೀಟ್ರೂಟ್ ಪ್ಯೂರನ್ನ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೆತ್ತಗೆ ರುಬ್ಬಿಕೊಳ್ಳಿ ಬೀಟ್ರೂಟು. ಅರ್ಧ kg ಹೆನ್ನ ಇದ್ದರೆ 1/4 kg ಅಷ್ಟು ಬೀಟ್ರೂಟು ಚೆನ್ನಾಗಿ ರುಬ್ಬಿ ಮಿಕ್ಸ್ ಮಾಡ್ಕೊಳ್ಳಿ, ಏನಾಗಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವರು ಹೆನ್ನ ಮಿಕ್ಸ್ ಮಾಡಬೇಕಾದ್ರೆ ಗಂಟು ಬರುತ್ತೆ ಅಲ್ವಾ? ಆ ಥರ ಬರಲ್ಲ. ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಎಗ್ ವೈಟ್ನ ಹಾಕ್ಕೊತಾ ಇದ್ದೀನಿ. ಎಲ್ಲೋ ಹಾಕಬೇಡಿ, ಎಲ್ಲೋ ತೆಗೆದಿದ್ದೀನಿ. ಎಗ್ ವೈಟ್ ಹಾಕ್ಕೊಂಡಿದ್ದೀನಿ. ಯಾರಿಗಾದ್ರೂ ತುಂಬ ಡ್ರೈನೆಸ್ ಇದೆ ಹೇರು ಅಂತಂದರೆ ಒಂದು 5 ಮೊಟ್ಟೆನೂ ಹಾಕ್ಕೋಬೋದು, ಏನಾಗಲ್ಲ. ಈಗ ಫೈನಲ್ 3ನೇ ಮೊಟ್ಟೆ ಹಾಕ್ತಾ ಇದ್ದೀನಿ. ಸೊ 3 ಮೊಟ್ಟೆ ಹಾಕಿದ್ದೀನಿ. ಈ ಎಲ್ಲೋನ ಬಿಸಾಕ್ತಾ ಇದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಮೊಸರು ಹಾಕಿದ್ದೀನಿ, ಬೀಟ್ರೂಟು ಮೆತ್ತಗೆ ರುಬ್ಬಿರೋ ಪ್ಯೂರಿನ ಹಾಕಿದ್ದೀನಿ,
ಎಗ್ಗು 3 ಹಾಕಿದ್ದೀನಿ. ಇಷ್ಟೆಲ್ಲ ಹಾಕಿದ್ರೂ ಸಹ ಇನ್ನೂ ಡ್ರೈನೆಸ್ ಅನ್ನೋದು ಹಾಗೆ ಇದೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಈ ಒಂದು ಬೀಟ್ರೂಟ್ ರುಬ್ಬಿದ್ದೀವಲ್ಲ, ಇದರಲ್ಲಿ ನೀರು ಹಾಕ್ಕೊಂಡು ಆ ನೀರು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜನ ಹೇಳ್ತಾರೆ, ಡ್ರೈ ಆಗಿರುವಂಥ ಹೇರಿಗೆ ಹೆನ್ನ ಅಪ್ಲಿಕೇಶನ್ ಮಾಡಿದ್ರೆ ಕೂದಲು ಇನ್ನೂ ಡ್ರೈ ಆಗುತ್ತಲ್ಲ ಅಂತ. ಹೌದು, ನಿಜನೇ. ಯಾವಾಗ ಗೊತ್ತಾ, ಟೀ ಪುಡಿನ ಚೆನ್ನಾಗಿ ಕುದಿಸಿ ಹೆನ್ನ ಮಿಕ್ಸಿಂಗ್ಗೆ ಬಳಸಿದಾಗ ಆ ಟೀ ಪುಡಿದು ಕುದ್ದಿರೋ ನೀರೇನಿರುತ್ತೋ ಅದು ಹೇರ್ನ 100% ಡ್ರೈ ಮಾಡುತ್ತೆ. ಸೇಮ್ ಟೈಮ್ ಹೆನ್ನ ಮಿಕ್ಸಿಂಗ್ಗೆ ಕಾಫಿ ಪುಡಿ ಹಾಕಿದ್ರೂ ಆ ಕೂದಲು ಡ್ರೈ ಆಗುತ್ತೆ. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಬೀಡ ಅಂಗಡಿಯಲ್ಲಿ ಕತ್ತ ಬರುತ್ತಲ್ಲ, ಕತ್ತ ಅಂದರೆ ಆ ಕೆಂಪಗಾಗೋಕ್ಕೆ ಆ ಎಲೆಗೆ ಸುಣ್ಣ ಹಾಕಿದ್ಮೇಲೆ ಕತ್ತ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಅದನ್ನೂ ಮಿಕ್ಸ್ ಮಾಡ್ತಾರೆ ಕೆಲವರು, ಚೆನ್ನಾಗಿ ಬಣ್ಣ ಬರಲಿ ಅಂತ. ಆ ಥರ ಎಲ್ಲ ಮಾಡಬೇಡಿ, ಕೂದಲು ಅನ್ನೋದು 100% ಡ್ರೈ ಆಗುತ್ತೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಹೆನ್ನ ಮಿಕ್ಸಿಂಗ್ಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸಿ ಮಿಕ್ಸ್ ಮಾಡ್ತಾ ಇದ್ದೀನೋ ಇವು ಮಾತ್ರ ನೀವು ಬಳಸಿ ಮಿಕ್ಸ್ ಮಾಡಿದಾಗ ನಿಮಗೆ ಡ್ರೈ ಹೇರ್ ಇದ್ದರೂ ಸಹ ಇನ್ನೂ ಡ್ರೈ ಆಗಲ್ಲ. ಹೇರು ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ. ರಿಫ್ಲೆಕ್ಷನ್ ಆಗುವಂಥ ಪಿಗ್ಮೆಂಟೇಷನ್ ಅಂದರೆ ನೀವು ಬಿಸಿಲಿಗೆ ಹೋದಾಗ ಇಲ್ಲ ಲೈಟ್ ಬೆಳಕು ನಿಮ್ಮ ತಲೆ ಮೇಲೆ ಬಿದ್ದಾಗ ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ ಕಲರು, ಬೀಟ್ರೂಟ್ ಕಲರು. ಅಷ್ಟೇ ಬಿಟ್ಟರೆ ನಾರ್ಮಲ್ ಆಗಿ ನೋಡಿದ್ರೆ ಕಪ್ಪಗೇನೆ ಕಾಣುತ್ತೆ. ಕೆಲವರು ಹೆದರ್ಕೊಂತಾರೆ, ಕೂದಲೆಲ್ಲ ಬೀಟ್ರೂಟ್ ಕಲರ್ ಆಗಿಬಿಡುತ್ತೆ ರೀ ಅಂತ. ಆ ಥರ ಏನಾಗಲ್ಲ. ಆ ಥರ ಬೆಳಕು ಬಿದ್ದಾಗ ಮಾತ್ರ ರಿಫ್ಲೆಕ್ಟ್ ಆಗುತ್ತೆ, ಶೈನ್ ಹೊಡೆಯುತ್ತೆ. ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಶೈನ್ ಹೊಡೆಯುತ್ತೆ. ಓಕೆನಾ? ನೋಡಿ, ತುಂಬ ಜನ ಹೆನ್ನ ಮಿಕ್ಸ್ ಮಾಡಿದ್ರೆ ಗಂಟು ಕಟ್ಟುತ್ತಲ್ವ, ಆಲ್ಮೋಸ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ, ಗಂಟೆ ಕಟ್ತಾ ಇಲ್ಲ. ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿದೆ. ಬಿಕಾಸ್ ನಾವು ಹಾಕಿರೋದೆಲ್ಲ ಸ್ಮೂತ್ ಆ್ಯಂಡ್ ನರಿಶ್ಮೆಂಟ್ಗೆ ರಿಲೇಟೆಡ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್. ಓಕೆನಾ? ಈಗ ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ತೀರಮಾನ ಡ್ರೈ ಹೇರ್ ಇರೋರು ಯಾರಾದರೂ ಇದ್ದರೆ 1 ನಿಂಬೆಹಣ್ಣು ಹಾಕ್ಕೊಳ್ಳಿ ಸಾಕು. ಸದ್ಯಕ್ಕೆ ನಾನು 1.5 ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇದಕ್ಕೆ 5 ಮೊಟ್ಟೆ ಎಗ್ ವೈಟ್ ಹಾಕಿ ಮಿಕ್ಸ್ ಮಾಡ್ಕೋಬೋದು, ಅರ್ಧ ಲೀಟ್ರ್ ಮೊಸರು ಹಾಕಿನೂ ಮಿಕ್ಸ್ ಮಾಡ್ಕೋಬೋದು. ಅದು ನಿಮ್ಮಿಷ್ಟ. ಓಕೆನಾ? ಒಂದು ಕ್ಲೈಂಟ್ಗೆ ಅಪ್ಲೈ ಮಾಡಬೇಕಂದ್ರೆ ನಾವು ಏನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀವಂತ ನಾನು ಪ್ರಾಪರಾಗಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸದ್ಯಕ್ಕೆ ಈ ಮೆಹಂದಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಇದು ಬಂದು 24 ಅವರ್ ಬಿಟ್ಟು ನಾನು ಕ್ಲೈಂಟ್ಗೆ ಅಪ್ಲಿಕೇಶನ್ ಮಾಡ್ತೀನಿ. ಆವಾಗಲೇ ಚೆನ್ನಾಗಿ ಬರುತ್ತೆ ಕಲರ್ ಅನ್ನೋದು. ಸ್ಟಾರ್ಟಿಂಗೇ ನೀವು ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀರಾಗಿ ಮಿಕ್ಸ್ ಮಾಡ್ಕೋಬೇಡಿ, ಸ್ವಲ್ಪ ತಿಕ್ಕಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯನ ನಾನು ಶೇರ್ ಮಾಡ್ಕೊತೀನಿ. ಇದನ್ನು ಚೆನ್ನಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ ನೀವು. ಅದೇನು ಅಂತಂದರೆ, ನೀವು ಎವ್ರಿ ಮಂತ್ ರೆಗ್ಯುಲರ್ ಆಗಿ ಹೆನ್ನ ಪ್ಯಾಕ್ ತಲೆಗೆ ಹಾಕ್ಕೊತೀರಾ ಈ ಥರ ಮಿಕ್ಸ್ ಮಾಡಿ ಅಂತಂದರೆ, ನೆನಪಿರಲಿ, ಆದಷ್ಟು ನೀವು ಮಿಕ್ಸ್ ಮಾಡಿರುವಂಥ ಹೆನ್ನ ಮಿಕ್ಸ್ ಬಂದು ಗಟ್ಟಿಯಾಗಿರೋ ಥರ ನೋಡ್ಕೊಳ್ಳಿ. ನಾವು ಯಾವಾಗ ತಿಕ್ಕಾಗಿ ಕ್ಲೈಂಟ್ಗೆ ಈ ಒಂದು ಹೆನ್ನನ್ನು ಅಪ್ಲಿಕೇಶನ್ ಮಾಡ್ತೀವೋ ಅಥವಾ ನಾವು ಮನೇಲಿ ಮಾಡ್ಕೊತೀವೋ ಆವಾಗ ಹೇರ್ಗೆ ಚೆನ್ನಾಗಿ ಹಿಡಿಯುತ್ತೆ ಹೆನ್ನ. ಏನೆಲ್ಲ ಆ ಒಂದು ಹೇರ್ಗೆ ಸಿಗಬೇಕೋ ಬೆನಿಫಿಟ್ಸು ಅವೆಲ್ಲ ಸಿಗುತ್ತೆ. ನೀರಂಗೆ ಮಿಕ್ಸ್ ಮಾಡಿ ಹೆನ್ನ ಅಪ್ಲಿಕೇಶನ್ ಮಾಡಿಕೊಂಡ್ರೆ ಪ್ರಾಪರಾಗಿ ಪಿಗ್ಮೆಂಟೇಷನ್ ಅನ್ನೋದು ಬರಲ್ಲ. ಸೇಮ್ ಟೈಮ್ ಬೆನಿಫಿಟ್ಸು ಸಹ ಸಿಗಲ್ಲ. ಅದಕ್ಕೋಸ್ಕರ ಆದಷ್ಟು ಹೆನ್ನ ಮಿಕ್ಸಿಂಗ್ನ ಥಿಕ್ಕಾಗಿ ಮಾಡ್ಕೊಳ್ಳಿ. ನೀವು ರೆಗ್ಯುಲರ್ ಆಗಿ ಹೆನ್ನ ಅಪ್ಲಿಕೇಶನ್ಗೆ ಯಾವ್ದಾದ್ರು ಪಾರ್ಲರ್ಗೆ ಹೋಗ್ತಾ ಇದ್ದೀರಾ, ಹೆನ್ನ ಅಪ್ಲಿಕೇಶನ್ ಆದಮೇಲೆ ನೀವು ಮನೆಗೆ ಬರ್ತೀರಾ ಹೇರ್ ಕ್ಯಾಪ್ ಹಾಕ್ಕೊಂಡು. ಮನೆಗೆ ಬಂದಮೇಲೆ ಇಲ್ಲೆಲ್ಲ ಸೈಡಲ್ಲಿ ನೀರು ಥರ ಸೋರ್ತಾ ಇರುತ್ತೆ ನಿಮಗೆ. ಆ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಥರ ನಿಮ್ಗೆ ಯಾರಾದರೂ ಸಲೂನ್ಸಲ್ಲಾಗಿರ್ಬೋದು, ಪಾರ್ಲರ್ಸಲ್ಲಾಗಿರ್ಬೋದು ಹೆನ್ನ ಮಿಕ್ಸ್ ಮಾಡಿದಾರಂತಂದರೆ ಅದರಿಂದ ನಿಮಗೆ ಬೆನಿಫಿಟ್ಟು ಸಿಗಲ್ಲ, ಪ್ರಾಪರಾಗಿ ಕಲರ್ ಅನ್ನೋದು ಬರಲ್ಲ. ನಾನು ಪಕ್ಕ ಹೇಳ್ತಾ ಇದ್ದೀನಿ, ಬರ್ದಿಕ್ಕೊಳ್ಳಿ. ಈ ಥರ ಗಟ್ಟಿಯಾಗಿ ನಿಮ್ಗೆ ಯಾರೆಲ್ಲ ಹೆನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾರೋ ಸಲೂನ್ಸಲ್ಲಿ, ಪಾರ್ಲರ್ಸಲ್ಲಿ, ಆವಾಗಲೇ ನಿಮಗೆ ಹೆನ್ನ ಬೆನಿಫಿಟ್ಸ್ ಆಗಿರ್ಬೋದು, ಒಳ್ಳೆ ಕಲರ್ ಆಗಿರ್ಬೋದು, ಒಳ್ಳೆ ನರಿಶ್ಮೆಂಟ್ ಆಗಿರ್ಬೋದು, ಎವ್ರಿಥಿಂಗ್ ಪ್ರಾಪರಾಗಿ ನಿಮ್ಮ ಹೇರ್ಗೆ ಸಿಗುತ್ತೆ. ಸೇಮ್ ಟೈಮ್ ಪಾರ್ಲರಲ್ಲಿ ಕೆಲಸ ಮಾಡೋ ಹುಡುಗಿರಿಗೂ ನಾನು ಹೇಳ್ತಾ ಇದ್ದೀನಿ, 500 ರೂಪಾಯಿ ನೀವು ತಗೊತಾ ಇದ್ದೀರಿ ಅಂತಂದರೆ ಅವ್ರಿಗೆ ಹೇಳಿ, ಕಸ್ಟಮರ್ಸ್ಗೆ ಹೆನ್ನ ಪ್ರೈಸ್ ಜಾಸ್ತಿ ಆಗಿದೆ. ನಿಂಬೆಹಣ್ಣಾಗಿರ್ಬೋದು, ಮೊಸರಾಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು. ಇವಾಗ ಒಂದು ಮೊಟ್ಟೆ ಬಂದ್ಬಿಟ್ಟು 8 ರೂಪಾಯಿ. ಸೊ ಈ ಥರ ಎಲ್ಲ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಒಂದು 100-200 ರೂಪಾಯಿ ಜಾಸ್ತಿನೇ ಕೇಳಿ ರಿಕ್ವೆಸ್ಟ್ ಮಾಡಿ ತಗೊಳ್ಳಿ. ಆದರೆ ನೀರಂಗೆ ಹೆನ್ನ ತಲೆಗೆ ಅಪ್ಲೈ ಮಾಡಿ ಕಳಿಸ್ಬೇಡಿ ಕ್ಲೈಂಟ್ನ. ಪ್ರಾಪರಾಗಿ ಅದ್ರ ಬೆನಿಫಿಟ್ಸ್ ಅವ್ರಿಗೆ ಸಿಗಲ್ಲ. ಓಕೆನಾ? ಈ ಥರ ತಿಕ್ಕಾಗಿ ಹೆನ್ನ ಮಿಕ್ಸ್ ಮಾಡಿ ಕಳಿಸಿ, 1 ರೂಪಾಯಿ ಜಾಸ್ತಿನೇ ಕೇಳಿ ರಿಕ್ವೆಸ್ಟ್ ಮಾಡಿ ತಗೊಳ್ಳಿ. ಇದು ನನ್ನ ಕಡೆಯಿಂದ ಒಂದು ಒಳ್ಳೆ ರಿಕ್ವೆಸ್ಟ್ ಅಂತ ಹೇಳ್ಬೋದು ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡುವಂಥ ಹುಡುಗಿರಿಗೆ. ನಾನು ಹಾಗೆ ಮಾಡ್ತಾ ಇದ್ದೀನಿ. ಒಂದು ಟೈಮಲ್ಲಿ ನಾನು 500 ರೂಪೀಸ್ಗೆ ಹೆನ್ನ ಅಪ್ಲಿಕೇಶನ್ ಮಾಡ್ತಾ ಇದ್ದೆ ಮೀಡಿಯಮ್ ಹೇರ್ಗೆ. ಇವಾಗ ನಾನು 700 ರೂಪೀಸ್ ಚಾರ್ಜ್ ಮಾಡ್ತೀನಿ. ನಾವು ಒಳ್ಳೆ ರೀತಿಯಲ್ಲಿ ಕ್ಲೈಂಟ್ಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಒಂದು 100-200 ಜಾಸ್ತಿ ಇಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಓಕೆನಾ? ಈ ಹೆನ್ನನ ಒಂದು 24 ಅವರ್ ಕ್ಲೋಸ್ ಮಾಡಿ ಬಿಟ್ಬಿಟ್ಟು 24 ಅವರ್ ಆದಮೇಲೆ
ಒಂದ್ಸತಿ ಮಿಕ್ಸ್ ಮಾಡ್ತೀವಲ್ವಾ ಅವಾಗ ಎಷ್ಟು ಕಲರ್ ಹಿಡಿಯುತ್ತಂದರೆ ಅಷ್ಟು ಕಲರ್ ಹಿಡಿಯುತ್ತೆ. ಸೂಪರಾಗಿ ಕೈಯೆಲ್ಲ ಕೆಂಪಗಾಗ್ಬಿಡುತ್ತೆ. ಸದ್ಯಕ್ಕೆ ಹೆನ್ನ ಅನ್ನೋದು ಮಿಕ್ಸಿಂಗ್ ಆಗಿದೆ. ನಿಮಗೆ ಒಂದು ಯೋಚನೆ ಬರ್ಬೋದು, ಮೆಂತ್ಯ ಬಂದ್ಬಿಟ್ಟು 2 ಸ್ಪೂನ್ಸ್ ಅಂತ ತೋರಿಸಿದ್ರು, ಯಾಕೆ ಇವರು ಹಾಕಿಲ್ಲ ಇದರಲ್ಲಿ ಅಂತ. ಈ ಮೆಂತ್ಯನ ಹಾಕೋ ವಿಧಾನ ಏನಂತ ಹೇಳ್ತೀನಿ ಕೇಳಿ. ಈ ಒಂದು ಹೆನ್ನ 24 ಅವರ್ ಆದಮೇಲೆ ನಾವು ಕ್ಲೈಂಟ್ಗೆ ಅಪ್ಲೈ ಮಾಡಿ ಹೋಗ್ತೀವಿ. ಸೊ ಆವಾಗ ಫ್ರೆಶ್ ಆಗಿ ಈ ಒಂದು ಮೆಂತ್ಯ ಪೇಸ್ಟು ರುಬ್ಬಿ ಅದರಲ್ಲಿ ಹಾಕ್ಕೊಂಡೋಗಿ ಕ್ಲೈಂಟಿಗೆ ಹಾಕಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು ಕಡೆ ಹೆನ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಒಂದು ಕಪ್ಪಲ್ಲಿ ನೀರು ತಗೊಂಡಿದ್ದೀನಿ, 2 ಟೀ ಸ್ಪೂನ್ ಅಷ್ಟು ನಾನು ಮೆಂತ್ಯನ ಇದರಲ್ಲಿ ಹಾಕ್ತಾ ಇದ್ದೀನಿ. ಸೊ ಏನು ಮಾಡಲ್ಲ, ಈ ಮೆಂತ್ಯನ ಹಾಗೆ ನೆನೆಸ್ತೀನಿ ನೈಟೆಲ್ಲ. ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ಈ ಒಂದು ನೆನೆಸಿರೋ ಮೆಂತ್ಯನ ಚೆನ್ನಾಗಿ ರುಬ್ಬಿ ಮೆತ್ತಗೆ ಪೇಸ್ಟ್ ಮಾಡಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ. 24 ಅವರ್ ಆದಮೇಲೆ ಇದೇ ವಿಡಿಯೋದಲ್ಲಿ ಆ ಪ್ರೊಸೀಜರು ಸಹ ನಾನು ತೋರಿಸ್ತೀನಿ, ವೆಯ್ಟ್ ಮಾಡಿ. ಸಮಸ್ತ ಕನ್ನಡಿಗರಿಗೆ ಮತ್ತೊಮ್ಮೆ ನನ್ನ ತುಂಬ ಹೃದಯದ ನಮಸ್ಕಾರಗಳು. ನಾನು ನಿನ್ನೆ ಹೇಳಿದ್ದೆ ನಿಮಗೆ ಮೆಂತ್ಯದು ಪೇಸ್ಟು ಮಿಕ್ಸ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಂತ. ನೋಡಿ, ಮೆಂತ್ಯ ಒಂದು ನೈಟ್ ಫುಲ್ ನೆನೆಸಿಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಹಾಕಿ. ಬಿಫೋರ್ ಹೆನ್ನ ಅಪ್ಲಿಕೇಶನ್ ಸರ್ವಿಸ್ಗೆ ಹೋಗೋಕೆ ಮುಂಚೆ ಈ ಪೇಸ್ಟ್ನ ಈ ಹೆನ್ನದಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಒಂದು ಮೆಂತ್ಯ ಪೇಸ್ಟು ಬೆನಿಫಿಟ್ಸ್ ಏನು ಅಂತಂದರೆ, ಕೂದಲು ಬಂದು ಡ್ರೈ ಆಗದಂಗೆ ಸ್ಮೂತ್ ಆಗಿಡುತ್ತೆ. ಓಕೆನಾ? ಎಷ್ಟು ಸಾಫ್ಟ್ ಅಂಡ್ ಸ್ಮೂತ್ ಆಗಿದೆ, ತುಂಬಾ ಒಳ್ಳೆಯದು ಮೆಂತ್ಯ ಪೇಸ್ಟು. ನೀವು ಮನೆಯಲ್ಲಿ ವೀಕ್ಲಿ ಒನ್ಸ್ ಅಥವಾ 10 ದಿನಕ್ಕೊಮ್ಮೆ ಈ ಒಂದು ಮೆಂತ್ಯ ಪೇಸ್ಟ್ ಪ್ಯಾಕ್ ಹಾಕೊಂಡ್ರು ಹೇರ್ ಬಂದು ತುಂಬಾ ಸ್ಮೂತ್ ಅಂಡ್ ಸಾಫ್ಟ್ ಆಗಿರುತ್ತೆ. ಈ ಒಂದು ಹೆನ್ನ ಮತ್ತೆ ಇನ್ನೊಮ್ಮೆ ಮಿಕ್ಸ್ ಮಾಡೋ ಗ್ಯಾಪಲ್ಲಿ ನಿಮ್ಮ ಜೊತೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಶೇರ್ ಮಾಡ್ತೀನಿ, ಕೇಳ್ಕೊಳ್ಳಿ. ಯಾರೆಲ್ಲ ಇಂಡಿಕಾ ಆಮೇಲೆ ಗೋದ್ರೇಜ್ ತರ ಹೇರ್ ಡೈಗಳು ಯೂಸ್ ಮಾಡ್ತಾ ಇರ್ತೀರೋ ಅವ್ರಿಗೆ ಈ ಹೆನ್ನ ಹಿಡಿಯೋದಿಲ್ಲ. ಹಾಕಿದ್ರು ಸಹ ಪಾರ್ಲರ್ ಅಲ್ಲಿ ಕೆಲಸ ಮಾಡೋ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಈ ವಿಷಯ. ಗೊತ್ತಿಲ್ಲದಿರೋ ಹುಡುಗಿರಿಗೆ ಹೇಳ್ತಾ ಇದ್ದೀನಿ. ಸೇಮ್ ಟೈಮ್ ಪಾರ್ಲರಲ್ಲಿ ಕೆಲಸ ಮಾಡೋರಲ್ಲದೆ ಹೊರಗಡೆ ಯಾರಾದರೂ ಹೆನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ತೀರಂತಂದರೆ, ಯಾರೆಲ್ಲ ಹೇರ್ ಡೈಗಳು ಯೂಸ್ ಮಾಡ್ತಿರೋ ಅವರಿಗೆ ಈ ಹೆನ್ನ ಎಷ್ಟೇ ನೀವು ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರು ಸಹ ಬಣ್ಣ ಬರಲ್ಲ, ಹಿಡಿಯೋದು ಇಲ್ಲ. ಯಾಕಂದರೆ ಆ ಒಂದು ಹೇರ್ ಡೈಗಳು ಹೇರ್ ಮೇಲೆ ಅಷ್ಟು ಒಂದು ತಿಕ್ಕು ಕೋಟ್ ಆಗಿರುತ್ತೆ. ಅದನ್ನು ದಾಟ್ಕೊಂಡು ಒಳಗಡೆ ಹೆನ್ನ ಅಂತೂ ಬಿಲ್ಕುಲ್ ಹೋಗಕ್ಕೆ ಸಾಧ್ಯ ಇಲ್ಲ. ಈ ಹೆನ್ನ ಬೆನಿಫಿಟ್ಸ್ ಹೇಳ್ತೀನಿ, ಕೇಳ್ಕೊಳ್ಳಿ. ಯಾರಿಗೆಲ್ಲ ಡ್ರೈ ಹೇರ್ ಇರುತ್ತೋ ಅವ್ರಿಗೆ ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ, ಸ್ಮೂತ್ ಅಂಡ್ ಸಿಲ್ಕಿ ಶೈನಿ ಹೇರ್ ಆಗುತ್ತೆ. ಆಮೇಲೆ ಯಾರಿಗೆಲ್ಲ ಗ್ರೇ ಹೇರ್ ಇರುತ್ತೋ ಅಂದರೆ ವೈಟ್ ಹೇರ್ಸ್ ಇರುತ್ತೋ ಅದೆಲ್ಲ ಕವರ್ ಆಗುತ್ತೆ. ಅಂದರೆ ವೈಟ್ ಹೇರ್ ಆಗಲ್ಲದೆ ಒಂದು ಬೀಟ್ರೂಟ್ ಕಲರು ಅಥವಾ ಗೋರಂಟೆ ನಾವು ಕೈಗಿಟ್ಕೊಂಡ್ರೆ ಯಾವ ಬಣ್ಣ ಬರುತ್ತೆ ಆ ಥರ ಬಣ್ಣ ಹೇರ್ಗೆ ಬರುತ್ತೆ. ಸೊ ತುಂಬ ದಿನ ಆ ಒಂದು ಬಣ್ಣ ಇರುತ್ತಾ ಅಂತಂದರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಹೆಂಗೆ ಅಂತಂದರೆ, ಕೆಲವರು ಡೈಲಿ ಹೇರ್ ಬಾತ್ ಮಾಡೋರು ಇರ್ತಾರೆ, ಪೂಜೆ ಪುನಸ್ಕಾರ ಮಾಡೋರು, ಕೆಲವರು ವೀಕ್ಲಿ 2 ಟೈಮ್ಸ್ ಮಾಡೋರು ಇರ್ತಾರೆ, 3 ಟೈಮ್ಸ್ ಮಾಡೋರು ಇರ್ತಾರೆ. ನಾವೆಷ್ಟು ಹೇರ್ ವಾಶ್ಗಳು ಜಾಸ್ತಿ ಮಾಡ್ತೀವೋ ಅಷ್ಟು ಹೇರ್ ಅಂಟ್ಕೊಂಡಿರುವಂಥ ಒಂದು ಹೆನ್ನ ಕಲರ್ ಇದೆಯಲ್ಲ, ಪಿಗ್ಮೆಂಟೇಷನ್, ಅದು ಹೊರಟೋಗ್ಬಿಡುತ್ತೆ. ಸೊ ಯಾರಾದರೂ ವೀಕ್ಲಿ 2 ಇಲ್ಲ ವೀಕ್ಲಿ ಒನ್ಸ್ ಹೇರ್ ಬಾತ್ ಮಾಡೋರು ಇರ್ತಾರೆ. ಪರ್ಸನಲ್ ಆಗಿ ನಾನು ವಾರಕ್ಕೆ ಒಂದೇ ಸತಿ ತಲೆ ಸ್ನಾನ ಮಾಡ್ತೀನಿ. ಯಾಕಂದ್ರೆ ನಂದು ಸ್ವೆಟ್ ಆಗುವಂತ ಸ್ಕ್ಯಾಲ್ಪ್ ಇಲ್ಲ, ಡ್ರೈ ಸ್ಕ್ಯಾಲ್ಪ್ ಆಗಿರೋದ್ರಿಂದ. ನಂತರ ಯಾರಾದರೂ ವೀಕ್ಲಿ ಒನ್ಸ್ ಸ್ನಾನ ಮಾಡೋರಿದ್ರೆ 100% 2 ಮಂತ್ಸು ಆ ಗ್ರೇ ಹೇರ್ ಏನಿದೆಯೋ ಆ ಕಲರು ಹಾಗೆ ಇರೋಕ್ಕೆ ಚಾನ್ಸಸ್ ಇದೆ. ಆದರೂ ಸಹ ಮಂತ್ಲಿ ಒಮ್ಮೆ ನೀವು ಹೇರ್ಗೆ ಹೆನ್ನ ಅಪ್ಲಿಕೇಶನ್ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಮೇಂಟೆನೆನ್ಸ್ ಇಲ್ದಿರೋ ಹೇರ್ಗೆ ಒಂದು ಒಳ್ಳೆ ಕಂಡೀಷನ್ ಸಿಕ್ದಂಗಾಗತ್ತೆ, ಒಳ್ಳೆ ಫುಡ್ ಸಿಕ್ದಂಗಾಗತ್ತೆ. ಈ ತರ ಒಂದು ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಜೊತೆ ಹೆನ್ನ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿದಾಗ. ಆಲ್ರೆಡಿ ಈ ವಿಡಿಯೋ 2 ವೀಕ್ಸ್ ಲೇಟ್ ಆಗಿದೆ, ನೀವೆಲ್ಲ ರಿಕ್ವೆಸ್ಟ್ ಮಾಡಿದ್ಮೇಲೆ. ಅದಕ್ಕೆ ಮತ್ತೆ ಇನ್ನೊಮ್ಮೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ಸಾರಿ. ಪಾರ್ಲರ್ ಸಲೂನಲ್ಲಿ ಕೆಲಸ ಮಾಡೋ ಹೆಣ್ಣುಮಕ್ಳು ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಅಕ್ಕ ನಾವು ಪಾರ್ಲರಲ್ಲಿ ಕೆಲಸ ಮಾಡ್ತೀವಿ, ನಮಗೂ ಯೂಸ್ಫುಲ್ ಆಗುತ್ತೆ, ಹೆನ್ನ ವಿಡಿಯೋ ಬಂದು ಹೇಗೆ ಕಳಿಸೋದಂತ ನೀವು ಹೇಳ್ಕೊಡಿ ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಪಾರ್ಲರಲ್ಲಿ ಸಲೂನ್ಸಲ್ಲಿ ಕೆಲಸ ಮಾಡೋ ಹುಡುಗರಿಗೆ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಕ್ಲೈಂಟ್ಸಿಗೆ ಬಂದ್ಬಿಟ್ಟು ಹೆನ್ನನ ಪ್ರಾಪರಾಗಿ ಸ್ವಲ್ಪ ತಿಕ್ ಹೆನ್ನನ ಅಪ್ಲಿಕೇಶನ್ ಮಾಡಿ. ಆವಾಗಲೇ ಆ ಹೇರ್ಗೆ ಚೆನ್ನಾಗಿ ಹಿಡಿಯುತ್ತೆ ಹೆನ್ನ. ಮತ್ತೆ ಮತ್ತೆ ಕ್ಲೈಂಟ್ ನಿಮ್ಮ ಹತ್ರ ಸರ್ವಿಸ್ ತಗೊಳ್ಳೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಬೇಕಾದ್ರೆ ಕೇಳೋರ ಹತ್ರ ಒಂದು 100-200 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ, ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ. ಇವತ್ತು ಯಾವ ಕ್ಲೈಂಟ್ಗೆ ನಾನು ಅಪ್ಲಿಕೇಶನ್ ಮಾಡಕ್ಕೆ ಹೋಗ್ತಾ ಇದ್ದೀನೋ ಹೆನ್ನ, ಆ ಕ್ಲೈಂಟ್ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಅಪ್ಲಿಕೇಶನ್ ಮಾಡುವಂಥ ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲ, ಯಾಕಂದರೆ ಕ್ಲೈಂಟ್ ಪರ್ಮಿಷನ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಕ್ಲೈಂಟ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ಅವ್ರ ಪರ್ಮಿಷನ್ ತಗೊಂಡೇ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಗೊತ್ತಾ, ಸೂಪರ್ ಆಗಿದೆ ಸ್ಮೆಲ್ಲು.
ನಾನು ತುಂಬ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ರೀಲ್ಸಲ್ಲಿ ವಿಡಿಯೋಸಲ್ಲಿ ನೋಡಿದ್ದೀನಿ. ಅಕಾಡೆಮೀಸಲ್ಲಿ ಹೆನ್ನ ಮಿಕ್ಸಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇರ್ತಾರೆ ಟೀಚರ್ಸು. ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಫುಲ್ ಜೋಡಿಸ್ಕೊಂಡಿರ್ತಾರೆ, ಏನೇನೋ ಪೌಡರ್ಗಳು ಅವು ಇವೆಲ್ಲ. ಅಷ್ಟೆಲ್ಲ ಬೇಕಾಗಿಲ್ಲ. ನಾನಿವತ್ತು ತೋರಿಸಿದ್ದೀನಲ್ಲ ಅಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆ ನೀವು ಹೆನ್ನ ಮಿಕ್ಸ್ ಮಾಡಿಕೊಂಡು ಪ್ರಾಪರಾಗಿ ಅಪ್ಲೈ ಮಾಡಿ. ಒಳ್ಳೆ ಕಂಡೀಷನ್ ಆಗುತ್ತೆ, ತುಂಬ ಒಳ್ಳೆ ಫುಡ್ಡು ಹೇರ್ಗೆ, ಒಳ್ಳೆ ಪಿಗ್ಮೆಂಟೇಷನ್ ಬರುತ್ತೆ, ಗ್ರೇ ಹೇರ್ ಎಲ್ಲ ಕವರ್ ಆಗುತ್ತೆ, ಡ್ರೈನೆಸ್ ಕಮ್ಮಿ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ತರ ಒಂದು ಹೆಲ್ದಿ ಹೆನ್ನ ಮಿಕ್ಸ್ ಮಾಡಿಕೊಂಡು ಎವ್ರಿ ಮಂತ್ ಪ್ಯಾಕ್ ಹಾಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ. ಓಕೆನಾ? ಈ ಹೆನ್ನ ತಲೆಗೆ ಅಪ್ಲಿಕೇಶನ್ ಮಾಡಿದ್ಮೇಲೆ ಎಷ್ಟು ಅವರ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಇಡಬೇಕು ಅಂತಂದ್ರೆ 5 to 6 ಅವರ್ ಇಡಬೇಕು. ಆವಾಗ ನಿಮಗೆ ಗ್ರೇ ಹೇರ್ ಎಲ್ಲ ಪ್ರಾಪರ್ ಆಗಿ ಕವರ್ ಆಗುತ್ತೆ. 1 ತಿಂಗಳಲ್ಲ, 1.5-2 ತಿಂಗಳವರೆಗೂ ಆ ಒಂದು ಹೆನ್ನ ಕಲರ್ ಏನಿದೆಯೋ ಗ್ರೇ ಹೇರ್ ಅಲ್ಲಿ ಹಾಗೆ ಇರುತ್ತೆ. ಪ್ರಾಪರ್ ಬೆನಿಫಿಟ್ಸ್ ಎಲ್ಲ ನಿಮ್ಮ ಹೇರ್ಗೆ ಸಿಗುತ್ತೆ. 5 to 6 ಅವರ್. ನಿಮ್ಗೆ ಟೈಮ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ 4 to 5 ಅವರ್ ಆದ್ರೂ ತಲೆಯಲ್ಲಿ ಹೆನ್ನ ಹಾಗೆ ಇರಲಿ. ಆಮೇಲೆ ವಾಶ್ ಮಾಡಿ. ವಾಶ್ ಮಾಡುವಾಗ ಶಾಂಪೂ ಅಪ್ಲೈ ಮಾಡಬೇಡಿ ಪ್ಲೀಸ್, ದಯವಿಟ್ಟು. ಹಾಗೆ ವಾರ್ಮ್ ವಾಟರ್ ಇರುತ್ತಲ್ಲ, ಅಂದರೆ ಬಿಸಿನೀರಲ್ಲ, ನಾರ್ಮಲ್ ವಾಟರಲ್ಲೇ ಹೇರ್ ವಾಶ್ ಮಾಡಿ. ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ, ಅಕ್ಕ ನನಗೆ ಸರ್ವಿಸ್ ಬೇಕು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ. ನಾನು ಸ್ಟೇ ಮಾಡ್ತಾ ಇರೋದು KR ಅಲ್ಲಿ. ಸೊ ನಿಯರ್ ಬೈ KR 5 ಕಿಲೋಮೀಟರ್ಸ್ ಏನೇ ಸರ್ವಿಸಸ್ ಅಂದರೆ ಬ್ಯೂಟಿ ಸರ್ವಿಸಸ್, ಫೇಶಿಯಲ್ಸ್ ಆಗಿರ್ಬೋದು, ವ್ಯಾಕ್ಸ್ ಆಗಿರ್ಬೋದು, ಪೆಡಿಕ್ಯೂರ್ ಆಗಿರ್ಬೋದು, ಮೆನಿಕ್ಯೂರ್ ಆಗಿರ್ಬೋದು, ಹೇರ್ ಸ್ಪಾ ಆಗಿರ್ಬೋದು, ಹೇರ್ ಕಟ್ಸ್ ಆಗಿರ್ಬೋದು, ಬ್ರೆಸ್ಲಿನ್ ವ್ಯಾಕ್ಸ್ ಆಗಿರ್ಬೋದು, ಹೆಡ್ ಮಸಾಜ್ ಆಗಿರ್ಬೋದು, ಫುಟ್ ಮಸಾಜ್ ಆಗಿರ್ಬೋದು, ಕ್ಲೀನಪ್ ಆಗಿರ್ಬೋದು, ಈ ತರ ಎಲ್ಲ ಸರ್ವಿಸಸ್ ಒಂದು ಪ್ರೊಫೆಷನಲ್ ವೇ ಅಲ್ಲಿ ನಾನು ನಿಮ್ಗೆ ಮಾಡ್ಕೊಡಕ್ಕೆ ರೆಡಿ ಆಗಿದ್ದೀನಿ. ನಿಮ್ಗೆ ಸರ್ವಿಸ್ ಬೇಕು ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ DM ಮಾಡಿ. KR ಇಂದ 5 ಕಿಲೋಮೀಟರ್ ದೂರದಲ್ಲಿ ನೀವೆಲ್ಲೇ ಇದ್ರು ಮನೆಗೆ ಬಂದು ನಾನು ಡೋರ್ ಸ್ಟೆಪ್ ಸರ್ವಿಸ್ ಮಾಡ್ಕೊಡಕ್ಕೆ ರೆಡಿ ಆಗಿದ್ದೀನಿ. ಸೇಮ್ ನೇಮ್ ಇರುತ್ತೆ, ಕೀರ್ತಿ ಮಹೇಶ್ವರಿ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲೂ ಸಹ. ಸೊ DM ಮಾಡಿ, ನಾನು ಸರ್ವಿಸ್ ಡೀಟೇಲ್ಸ್ ಸೆಂಡ್ ಮಾಡ್ತೀನಿ. ಪ್ರೈಸಸ್ ಎಲ್ಲ ಓಕೆ ಆದ್ರೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೇಮ್ ಟೈಮ್ ನನ್ನ ಕಡೆಯಿಂದ ನಿಮ್ಗೊಂದು ರಿಕ್ವೆಸ್ಟ್, ಅದೇನು ಅಂತಂದರೆ ಇದೇ ಪ್ರೊಸೀಜರ್ನ ನೀವು ಮನೇಲಿ ಮಾಡಿಕೊಂಡು ಹೇರ್ಗೆ ಹೆನ್ನ ಅಪ್ಲಿಕೇಶನ್ ಮಾಡ್ಕೊಂಡ್ಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಎಷ್ಟು ಮಟ್ಟಕ್ಕೆ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಯ್ತಂತ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ನಾನು ಕಂಡಂಗೆ ಕೇಳ್ದಂಗೆ ಡ್ಯಾಂಡ್ರಫ್ ಸಮಸ್ಯೆಯಿಂದ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಾ, ಲೈಕ್ ಹೇರ್ ಫಾಲ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಒಂದು ಹೊಟ್ಟಿರುತ್ತಲ್ಲ ತಲೆಯಲ್ಲಿ, ಅದೆಲ್ಲ ತುಂಬ ಆಗಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತೀರಾ. ಆದಷ್ಟು ಬೇಗ ಡ್ಯಾಂಡ್ರಫ್ಗೋಸ್ಕರ ಪ್ರಾಪರ್ ವಿಡಿಯೋ ಮಾಡ್ತೀನಿ. ನಾನು ನಿಮಗೆ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನೋ ಇದು ನನ್ನ ಸ್ವಂತ ಜ್ಞಾನ ಅಲ್ಲ. ಕಷ್ಟಪಟ್ಟು 1.5 ವರ್ಷ ಓದಿ ಸರ್ಟಿಫೈಡ್ ಆಗಿದ್ದೀನಿ. ನಾನೊಂದು ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಆ್ಯಂಡ್ ಸ್ಕಿನ್ ಥೆರಪಿಸ್ಟ್ ಬೈ ಲ್ಯಾಕ್ಮಿ ಅಕಾಡೆಮಿ. ಸೊ ಇದು ಬಂದು ನಾನು ಓದಿ ಪಡ್ಕೊಂಡಂಥ ಜ್ಞಾನ. ಓಕೆನಾ? ಸೊ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಲಿ ನನ್ನ ವೀಡಿಯೋಸ್ ಅಂತ ನಾನು ಬಯಸ್ತಾ ಇದ್ದೀನಿ. ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಒಳ್ಳೆ ರೀತಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ. ಗಾಡ್ ಬ್ಲೆಸ್ ಯು. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಆದಷ್ಟು ನಿಮಗೆ ಆ ಕಾಮೆಂಟ್ಸ್ಗೆ ರಿಪ್ಲೈ ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಕೊಡ್ತಾ ಇದ್ದೀನಿ, ನಿಮಗೆ ಗೊತ್ತಿದೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಆ ಕಾಮೆಂಟ್ಗೆ ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಹೆನ್ನ ಅಪ್ಲಿಕೇಶನ್ ಸರ್ವಿಸ್ಗೆ ಟೈಮ್ ಆಯಿತು, ನಾನು ಮನೆ ಬಿಡಬೇಕಾಗತ್ತೆ. ಮತ್ತೆ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಂತ ಹೇಳ್ತಾ ಇಂತಿ ನಿಮ್ಮ ಕೀರ್ತಿ ಮಹೇಶ್ವರಿ ವಿತ್ ಹೆಲ್ದಿ ಹೆನ್ನ.